ಬನ್ನಿ ಸ್ನೇಹಿತರೆ, ನಾವಿವತ್ತು ಉಳಿತಾಯ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 12 ಅತ್ಯುತ್ತಮ ವಿಧಾನಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ದಿನನಿತ್ಯದ ಅಭ್ಯಾಸಗಳು ಅಂತೇಳಿ ಸಪ್ರೇಟ್ ಮಾಡಿದ್ದೀನಿ. ಅಂದರೆ ಪ್ರತಿದಿನ ನಾವು ಯಾವುದೆಲ್ಲ ವಿಧಾನಗಳನ್ನು ಉಪಯೋಗಿಸಿ ನಾವು ಉಳಿತಾಯವನ್ನು ಮಾಡಬಹುದು ಅಂತ. ಮೊದಲನೇದಾಗಿ ಖರ್ಚನ್ನು ದಾಖಲಿಸಬೇಕು. ಅಂದರೆ ಈಗ ನೋಡಿ, ಯಾರಾದರೂ ನಮ್ಮನ್ನು ಕೇಳ್ತಾರೆ, ದುಡ್ಡಿದೆಯಾ ನಿಮ್ಮ ಹತ್ರ ಅಂತ. ಅವಾಗ ನಾವೇನು ಹೇಳ್ತೀವಿ? ದುಡ್ಡಿಲ್ಲ, ಎಲ್ಲ ಖರ್ಚಾಗೋಯ್ತು ಅಂತ ಹೇಳ್ತೀವಿ. ಆದರೆ ಎಂತೆಂತ ಖರ್ಚು ಮಾಡಿದೆ ಅಂತ ಯಾರಾದರೂ ನಮ್ಮನ್ನು ಕೇಳಿದ್ರೆ ಎಂತ ಖರ್ಚಾಯಿತು ಅಂತಲೇ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು? ಫಸ್ಟು ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಯಾವ ಉದ್ದೇಶಕ್ಕೆ ಎಷ್ಟು ಅಮೌಂಟನ್ನು ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕು? ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಬೇಕು. ಆಗ ಯಾವುದಾದ್ರೂ ಅನಾವಶ್ಯಕ ಖರ್ಚುಗಳು ಮಾಡ್ತಾಯಿದ್ದೀವೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಮಾಡೋದ್ರಿಂದ ನಾವೇನು ಮಾಡ್ಬೋದು? ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸೋದಕ್ಕೆ ಟ್ರೈ ಮಾಡ್ಬೋದು. ಸೊ ಹಾಗೆ ಇದು ಕೂಡ ಒಂದು ವಿಧಾನ ಆಗಿರುತ್ತೆ ಅಮೌಂಟನ್ನು ಉಳಿತಾಯ ಮಾಡೋದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು? ಎರಡನೇದು, ಅಗತ್ಯವಿಲ್ಲದ ಖರೀದಿಯನ್ನು ತಪ್ಪಿಸ್ಬೇಕು. ಅಂದರೆ ಅವಾಯ್ಡ್ ಇಂಪಲ್ಸ್ ಬೈಯಿಂಗ್ ಅಂತ ಕರಿತೀವಿ. ಏನಿದು ಇಂಪಲ್ಸ್ ಬೈಯಿಂಗ್ ಅಂದರೆ ಈಗ ನಮ್ಮ ಮನೆ ಎದುರುಗಡೆ ಯಾರೋ ವಿನಯ್ ಅಂತ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವನ ಹತ್ರ ಸಾಕಷ್ಟು ದುಡ್ಡಿರುತ್ತೆ. ಅವನೇನು ಮಾಡ್ತಾನೆ? ಪ್ರತಿದಿನ ಶಾಪಿಂಗ್ ಮಾಡ್ತಾನೆ, ಹೊಸ ಶರ್ಟ್ಸ್ಗಳನ್ನ ತೊಗೊಳ್ತಾನೆ, ಬೈಕ್ ತೊಗೋತಾನೆ, ಕಾರ್ ತೊಗೋತಾನೆ, ಅವ್ನಿಗೆ ಬೇಕಾಗಿರೋದೆಲ್ಲ ತೊಗೊಳ್ತಾನೆ. ಯಾಕೆಂದರೆ ಅವನ ಹತ್ರ ದುಡ್ಡಿದೆ. ಬಟ್ ಆದರೆ ನಾವೇನು ಮಾಡ್ತೀವಿ? ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೂ ಕೂಡ ಅವ್ನು ತೊಗೊಳ್ತಾ ಇದ್ದಾನೆ, ಮನೆ ಎದುರುಗಡೆ ಇರೋನು ಅಷ್ಟೊಂದು ಓಡಾಡ್ತಾ ಇದ್ದಾನೆ, ಮೆರಿತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ? ನಾವು ಅವುಗಳನ್ನು ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಅವನ್ನು ಖರೀದಿ ಮಾಡೋಕ್ಕೆ ಹೋಗ್ತೀವಿ. ಈ ಥರ ಮಾಡಿದ್ರೆ ಅದನ್ನು ಇಂಪಲ್ಸ್ ಬೈಯಿಂಗ್ ಅಂತ ಕರಿತೀವಿ. ನಾವು ಹಣ ಉಳಿತಾಯ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಯಾವುದೇ ಕಾರಣಕ್ಕೂ ಈ ಇಂಪಲ್ಸ್ ಬೈಯಿಂಗನ್ನು ಮಾಡಬಾರ್ದು. ಅಂದರೆ ಬೇರೆಯವರು ತೊಗೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬಿದ್ದರೆ ನಮಗೇನಾಗುತ್ತೆ? ಯಾವುದೇ ರೀತಿ ಉಳಿತಾಯ ಆಗಲ್ಲ. ಹಾಗಾಗಿ ಅಗತ್ಯವಿಲ್ಲದ ಖರೀದಿನ ನಾವು ತಪ್ಪಿಸ್ಬೇಕಾಗತ್ತೆ. ಇನ್ನು ಮೂರನೇದು, ಕ್ಯಾಶ್ ಬಳಸಿ. ಈಗ ನೋಡಿ, ನೀವು ಎಲ್ಲಾದರೂ ಹೋಗಬೇಕಾದ್ರೆ ನೀವೇನು ಮಾಡಬೇಕು? ಕ್ಯಾಶನ್ನೇ ತೊಗೊಂಡು ಹೋಗಬೇಕು, ಕ್ಯಾಶಲ್ಲೇ ದುಡ್ಡನ್ನ ಖರ್ಚು ಮಾಡಬೇಕು. ಈ ವಿಧಾನವನ್ನು ಬಳಸ್ಕೊಳ್ಳಿ. ಯಾಕೆಂದರೆ ನೀವೆಲ್ಲಾದರೂ ಹೋದಾಗ ಕ್ಯಾಶ್ನೇ ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ನೀವು ತಗೊಂಡೋಗಿರೋ ಕ್ಯಾಶು, ಈಗ 100 ರೂಪಾಯಿ ಎಲ್ಲೋ ಹೋಗ್ತಾಯಿದ್ದೀರ ಜಾತ್ರೆಗೆ, ಈಗ 200 ರೂಪಾಯಿ ಜೋಬಲ್ಲಿ ಇಟ್ಕೊಂಡಿದ್ದೀರಾ, 200 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ನಿಮ್ಮ ಪ್ಲಾನ್ ಇರುತ್ತೆ. ಹೋದ್ರಿ, ಅಲ್ಲಿ ಎಲ್ಲ ನೋಡ್ಕೊಂಡ್ರಿ, 200 ರೂಪಾಯಿ ಖರ್ಚು ಆಗೋಯ್ತು ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಖರ್ಚು ಮಾಡಬೇಕು ಅಂದರೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲದೆ ಇರೋದ್ರಿಂದ ನೀವೇನು ಮಾಡ್ತೀರಾ? ಎಕ್ಸ್ಟ್ರಾ ಯಾವುದೇ ಥರ ಹಣವನ್ನು ವ್ಯರ್ಥ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡೇ ಇರಲ್ವಲ್ಲ. 200 ರೂಪಾಯಿ ಖರ್ಚಾದಮೇಲೆ ಇನ್ನು ಏನೇ ನೋಡಿದ್ರು ಕೂಡ ಬೇರೆ ಏನು ದುಡ್ಡಿಲ್ಲ ಅಂದ್ಬಿಟ್ಟು ಹಾಗೆ ವಾಪಸ್ ಬಂದುಬಿಡ್ತೀರಾ. ಅಲ್ಲಿಗೆ 200 ರೂಪಾಯಿಗೆ ಎಲ್ಲ ಮುಗಿದೋಗುತ್ತೆ. ಅದೇನಾದರೂ ನೀವು ಕ್ಯಾಶ್ ಬಳಸ್ತಿದ್ರೆ ಏನಾಗುತ್ತೆ ಅಂದರೆ, ಕ್ಯಾಶ್ ಬಳಸ್ತೆ ಅದರ ಬದಲಾಗಿ ಫೋನ್ಪೇ, ಗೂಗಲ್ ಪೇ ಅವುಗಳ ಮೇಲೆ ಏನಾದರೂ ಡಿಪೆಂಡ್ ಆದರೆ ಅಂತಂದರೆ ಏನಾಗುತ್ತೆ? ನಿಮಗೆ ನೀವು ಯಾವುದೇ ಥರ ಪ್ಲಾನ್ ಮಾಡಿರಲ್ಲ, ಹೋಗ್ತೀರಾ, ಅಲ್ಲಿ ನೋಡಿದ್ನೆಲ್ಲ ತೊಗೋಬೇಕು ಅನಿಸುತ್ತೆ. ಆಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಇರೋ ಅಕೌಂಟಲ್ಲಿರೋ ದುಡ್ಡೆಲ್ಲ ಒಟ್ಟಿಗೆ ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಆನ್ಲೈನ್ ಮೋಡಲ್ಲಿ ಕ್ಯಾಶ್ನ ಖರ್ಚು ಮಾಡೋದ್ರ ಬದಲಾಗಿ ಸಾಧ್ಯವಾದಷ್ಟು ಕ್ಯಾಶ್ನೇ ನಾವು ಖರ್ಚು ಮಾಡೋದಕ್ಕೆ ಟ್ರೈ ಮಾಡಬೇಕು. ಹಾರ್ಡ್ ಕ್ಯಾಶ್ನೇ ತೊಗೊಂಡು ಹೋಗಬೇಕು, ಹಾರ್ಡ್ ಕ್ಯಾಶನ್ನೇ ಖರ್ಚು ಮಾಡಬೇಕು. ಸರಿನಾ? ಸೊ ಹಾರ್ಡ್ ಕ್ಯಾಶ್ ಖರ್ಚು ಮಾಡೋದ್ರಿಂದ ನಮಗೆ ಕಡಿಮೆ ಅಮೌಂಟ್ ಖರ್ಚಾಗುತ್ತೆ. ನೆಕ್ಸ್ಟ್ ಬನ್ನಿ, ಆಹಾರ ಮತ್ತು ತರಕಾರಿಗಳು. ನಿಮ್ಗೆ ಗೊತ್ತಿರಲಿ, ನಾವು ಉಳಿತಾಯ ಮಾಡಬೇಕು ಅಂತಂದರೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಡಬೇಕಾಗುತ್ತೆ. ಯಾಕೆ ಅಂತಂದರೆ, ಒಂದು ವಾಟರ್ ಕ್ಯಾನಲ್ಲಿ ನೀರು ತುಂಬಿಟ್ಟು ಮುಚ್ಚುಳ ಹಾಕಿದ್ರೆ ಸಾಕಾಗಲ್ಲ. ಆ ವಾಟರ್ ಕ್ಯಾನು ಮತ್ತಿನ್ನೆಲ್ಲಾದರೂ ಬೇರೆ ಕಡೆ ಸೋರ್ತಿದೆಯಾ ಅಂತ ನೋಡಬೇಕಾಗುತ್ತೆ. ಯಾಕೆಂದರೆ ನೀವು ಎಲ್ಲ ಪ್ರಯತ್ನ ಮಾಡಿ ಯಾವುದೋ ಒಂದು ಮೂಲೆಯಲ್ಲಿ ಸೋರ್ಕೊಂಡು ಹೋಗ್ತಾ ಇದ್ದರೆ ಉಳಿತಾಯ ಅನ್ನೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು 4ನೇ ಒಂದು ವಿಧಾನವನ್ನು ಕೂಡ ಬಳಸಬೇಕಾಗುತ್ತೆ. ಇಲ್ಲೇನಿದೆ, ವಾರದ ಮೆನುವನ್ನು ಪ್ಲಾನ್ ಮಾಡಿ. ಅಂದರೆ ಪ್ಲಾನ್ ಯುವರ್ ಮೀಲ್ಸ್. ಮನೆಯಲ್ಲಿ ನೀವೇನು ಅಡುಗೆ ಮಾಡ್ತೀರಾ, ಈ ವಾರ ಏನು ಅಡುಗೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ. ನೀವು ಪ್ಲಾನ್ ಮಾಡ್ಕೊಳ್ಳದೆ ಇದ್ದರೆ ಏನಾಗುತ್ತೆ? ಪ್ರತಿದಿನ ನೀವು ತರಾವರಿ ಅಡುಗೆಗಳನ್ನು ಮಾಡೋದಕ್ಕೆ ತರಾವರಿ ಅಡುಗೆಗಳನ್ನು ತಿನ್ನೋದಕ್ಕೆ ಬಯಸ್ತೀರಾ. ಆ ಥರದಿಂದ ಬಯಸಿದೆ ಆದರೆ ನಮ್ಮ ಉಳಿತಾಯ ಆಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ಒಂದು ಪ್ಲಾನ್ ಮಾಡ್ಕೋಬೇಕು. ಪ್ಲಾನ್ ಮಾಡಿಕೊಂಡು ಅವಶ್ಯಕತೆ ಇರೋ ಥರ, ನಮ್ಮ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗೋ ಥರ ಅಡುಗೆಗಳನ್ನ ಮನೆಯಲ್ಲಿ ಮಾಡ್ಕೊತಿದ್ರೆ ಸಾಕಾಗುತ್ತೆ. ಅದರಿಂದನೂ ಕೂಡ ನಾವು ಉಳಿತಾಯವನ್ನು ಮಾಡಬಹುದು. ಹಾಗೆ ಮನೆ ಅಡುಗೆನೇ ನಾವು ಊಟ ಮಾಡೋದು ಒಳ್ಳೆಯದಾಗಿರುತ್ತೆ. ನೆಕ್ಸ್ಟು 5ನೇದಂತ ಬಂದರೆ, ಸಗಟಿನಲ್ಲಿ ಕೊಂಡುಕೊಳ್ಳುವುದು ಕೂಡ ಒಂದು ಉತ್ತಮ ಉಳಿತಾಯದ ವಿಧಾನವಾಗಿರುತ್ತೆ. ಅಂದರೆ ಬೈ ಇನ್ ಬಲ್ಕ್ ಅಂತ ಹೇಳ್ಬೋದು. ಅಂದರೆ ಈಗ ನೋಡಿ, ನೀವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋದರೆ 1 kg 1.5 kg ಅಥವಾ 1 ಯೂನಿಟೋ 2 ಯೂನಿಟೋ ತೊಗೊಂಡ್ರೆ ತುಂಬ ಜಾಸ್ತಿ ದುಡ್ಡನ್ನು ತೊಗೊಳ್ತಾರೆ. ಅದೇ ನೀವು 1-2 ತೊಗೊಳೋದ್ರ ಬದಲಾಗಿ ಪ್ಯಾಕ್ ಲೆಕ್ಕದಲ್ಲಿ ಅಥವಾ ಜಾಸ್ತಿ ಬಂಡಲಲ್ಲಿ ನೀವೇನಾದರೂ ತೊಗೊಂಡ್ರೆ ಏನಾಗುತ್ತೆ? ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು? ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋದಾಗ ನಮಗೆ ಅವಶ್ಯಕತೆ ಇದ್ದರೆ ಅವಾಗೇನು ಮಾಡಬೇಕು? ಅದನ್ನು ಸಗಟಿನಲ್ಲಿ ಕೊಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಈಗ ನೋಡಿ, ತರಕಾರಿ ಕೊಂಡ್ಕೊಳ್ಬೇಕಾದ್ರೆ ನಾವೇನು ಮಾಡ್ತೀವಿ? ನಾವು ನಮ್ಮ ಮನೆ ಹತ್ತಿರ ಇರೋವಂಥ ತರಕಾರಿನ ಅಲ್ಲಿಂದ ತೊಗೊಬರೋದಕ್ಕೆ ಹೋಗ್ತೀವಿ. ಆದರೆ ನಿಮ್ಗೆ ಗೊತ್ತಿರಲಿ, ನಾವು ಮನೆ ಹತ್ತಿರ ಇರೋವಂಥ ಒಂದು ಗ್ರೇಸರಿ ಶಾಪಿಂದ ತರಕಾರಿ ತರಕೋದ್ರೆ ಅಲ್ಲಿರೋ ರೇಟು ಮಾರ್ಕೆಟಲ್ಲಿರೋ ರೇಟ್ಗಿಂತಲೂ ಜಾಸ್ತಿ ಇರುತ್ತೆ. ಸೊ ಹಾಗೆ ನಮಗೇನಾಗುತ್ತೆ? ಖರ್ಚು ಜಾಸ್ತಿ ಆಗುತ್ತೆ. ಸೊ ಹಾಗೆ ನಾವು ಖರ್ಚು ಕಡಿಮೆ ಆಗಬೇಕಂದ್ರೆ ಏನು ಮಾಡಬೇಕು? ಎಲ್ಲಿ ಸಗಟಿನಲ್ಲಿ ಮಾರಾಟ ಮಾಡ್ತಿರ್ತಾರೋ, ಅಂದರೆ ಬಲ್ಕಲ್ಲಿ ಎಲ್ಲಿ ಸೇಲ್ ಮಾಡ್ತಿರ್ತಾರೋ ಆ ಜಾಗದಲ್ಲಿ ಹೋಗಿ ನಾವು ಕೊಂಡ್ಕೊಳ್ಬೇಕು. ಆಗ ನಮಗೆ ಕಡಿಮೆ ವೆಚ್ಚದಲ್ಲೇ ಕೂಡ ಸರಕುಗಳು ನಮಗೆ ಸಿಗುತ್ತೆ, ಹಾಗೆ ಉಳಿತಾಯನೂ ಕೂಡ ಸಾಧ್ಯ ಆಗುತ್ತೆ.
ನೆಕ್ಸ್ಟ್ ಅದಾದಮೇಲೆ ಮನೆಯಲ್ಲೇ ಅಡುಗೆ ಮಾಡಬೇಕು. ಇದು ಕೂಡ ಉಳಿತಾಯದ ಉತ್ತಮ ವಿಧಾನವಾಗಿರುತ್ತೆ. ನೋಡಿ, ಮನೆಯಲ್ಲೇ ಅಡುಗೆ ಮಾಡಿ ಅಂದರೆ ಕುಕ್ ಅಟ್ ಹೋಮ್ ಅಂತ ಕರಿತೀವಿ. ಅಂದರೆ ಅದರರ್ಥ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಅಡುಗೆಯನ್ನು ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬೇಕು. ಯಾಕೆ ಅಂತಂದರೆ ನಾವು ಹೊರಗಡೆ ಅಡುಗೆ ಮೇಲೆ ಡಿಪೆಂಡ್ ಆದರೆ ಅಲ್ಲಿ ವೆಚ್ಚವೂ ಕೂಡ ಜಾಸ್ತಿ ಇರುತ್ತೆ, ಆರೋಗ್ಯನೂ ಹಾಳಾಗುತ್ತೆ. ವೆಚ್ಚ ಜಾಸ್ತಿ ಆದರೂ ಕೂಡ ನಮಗೆ ದುಡ್ಡು ಹಾಳಾಗುತ್ತೆ, ಆರೋಗ್ಯ ಹಾಳಾದರೂ ಕೂಡ ಆರೋಗ್ಯನ ಮತ್ತೆ ತಂದ್ಕೊಳ್ಳೋದಕ್ಕೋಸ್ಕರ ಮತ್ತೆ ಖರ್ಚು ಮಾಡಬೇಕಾಗುತ್ತೆ. ಅದರಿಂದ ನಮ್ಗೆ ಯಾವುದೇ ಥರ ಉಳಿತಾಯ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಮನೆಯಲ್ಲೇ ಅಡುಗೆನ ಮಾಡ್ಕೊಂಡು ತಿನ್ನಬೇಕು. ಅದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಹಣ ಕೂಡ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇನ್ನು ಬಿಲ್ ಮತ್ತು ವಿದ್ಯುತ್. ನೋಡಿ ಸ್ನೇಹಿತರೆ, ನಾವು ಉಳಿತಾಯ ಅಂತ ಬಂದಾಗ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ವಿಚಾರನೂ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಹಾಕಿದ್ದೀನಿ, ಬಿಲ್ ಮತ್ತು ವಿದ್ಯುತ್ ಅಂತ. ಇಲ್ಲೇನಿದೆ, ಲೈಟ್ ಮತ್ತು ಫ್ಯಾನನ್ನು ಆಫ್ ಮಾಡಿ. ಸಾಕಷ್ಟು ಜನ ಈ ತಪ್ಪನ್ನು ಮಾಡ್ತಾ ಇರ್ತಾರೆ. ಮನೆಗಳಲ್ಲಿ ಅವಶ್ಯಕತೆ ಇಲ್ಲದೇ ಇರೋ ಕೂಡ ಫ್ಯಾನ್ ಓಡ್ತಾ ಇರುತ್ತೆ, ಲೈಟ್ ಓಡ್ತಿರುತ್ತೆ, ಟಿ ವಿ ಓಡ್ತಾ ಇರುತ್ತೆ. ಸೊ ಇವುಗಳನ್ನೆಲ್ಲ ಏನು ಮಾಡಬೇಕು, ನಮಗೆ ಅವಶ್ಯಕತೆ ಇಲ್ಲದೇ ಇದ್ದಾಗ, ನಮ್ಮ ಕೆಲಸ ಮುಗಿದ ಮೇಲೆ ಅಥವಾ ಅದನ್ನು ಬಳಸದೇ ಇದ್ದಾಗ ನಾವು ಅದನ್ನು ಮಿಸ್ ಮಾಡದೆ ಅವನು ಏನು ಮಾಡಬೇಕು, ಆಫ್ ಮಾಡಬೇಕು. ಇದರಿಂದ ಕೂಡ ನಮಗೇನಾಗುತ್ತೆ, ಉಳಿತಾಯ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ LED ಬಲ್ಬ್ಗಳನ್ನು ಬಳಸಬೇಕು. ಮನೆಯಲ್ಲಿ ನಾವೇನು ಮಾಡ್ತೀವಿ, ತುಂಬ ಹಳೆ ಮನೆಗಳೆಲ್ಲ ಏನು ಮಾಡ್ತೀವಿ, ಈ ಯಾವ್ಯಾವೋ ಬಲ್ಬ್ಗಳನ್ನು ಬಳಸ್ತೀವಿ, ಅದರಿಂದ ತುಂಬ ಕರೆಂಟ್ ಎಳಿತಾ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, LED ಬಲ್ಬ್ಗಳನ್ನೇ ಬಳಸಬೇಕು. LED ಬಲ್ಬ್ನ ಬಳಸೋದ್ರಿಂದ ಕರೆಂಟು ಸೇವ್ ಆಗುತ್ತೆ, ಜೊತೆಗೆ ನಮಗೆ ಉಳಿತಾಯನೂ ಕೂಡ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು, ಬಳಸದ ಸಬ್ಸ್ಕ್ರಿಪ್ಷನನ್ನು ರದ್ದು ಮಾಡಿ. ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಮೊಬೈಲಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆ್ಯಪ್ಸ್ಗಳಿರುತ್ತೆ. ಪ್ರತಿಯೊಂದು ಕೆಲವೊಂದು ಏನು ಡಿಸ್ನಿ ಹಾಟ್ಸ್ಟಾರು ಅಂತೆ, ಡಿಸ್ನಿ ಹಾಟ್ಸ್ಟಾರು, ಜಿಯೋ ಹಾಟ್ಸ್ಟಾರು, ಅವು ಇವು ಎಷ್ಟೊಂದು ಬೇರೆ ಬೇರೆ ಆ್ಯಪ್ಸ್ಗಳಿದೆ. ಅವುಗಳೆಲ್ಲ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ಟಿರ್ತೀರ ನಿಮಗೆ ಗೊತ್ತಿಲ್ಲದೆ. ಹಾಗೆ ಆಟೋ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಬಿಟ್ಟಿರ್ತೀರ. ಅದೇನಾಗುತ್ತೆ, ನಿಮ್ಮ ಫೋನ್ಪೇಯಿಂದ ಪ್ರತಿ ಮಂತು ಕೂಡ ಇಷ್ಟು ಅಮೌಂಟು ಅಂತೇಳಿ ಕಟ್ ಆಗ್ತಾ ಇರುತ್ತೆ. ಆ ಥರ ಆಗೋದ್ರಿಂದ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಆಗಿರೋದು ನೀವು ಬಳಕೆ ಮಾಡ್ಕೊಳ್ತಿರ್ತೀರ, ಆದರೆ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಆಗಿದ್ರೂ ಕೂಡ ಕೆಲವೊಂದು ಆ್ಯಪ್ಗಳನ್ನ ನೀವು ಓಪನೇ ಮಾಡೋದಿಲ್ಲ, ಆ ಥರ ಮಾಡಿಬಿಟ್ಟಿರ್ತೀರ. ಹಾಗಾಗಿ ಯಾವುದೆಲ್ಲ ಆ್ಯಪ್ಸ್ಗಳನ್ನು ಸಬ್ಸ್ಕ್ರಿಪ್ಷನಲ್ಲಿ ನೀವು ಅದನ್ನು ಬಳಸ್ತಾ ಇರಲ್ಲ, ಯಾವುದು ಅವಶ್ಯಕತೆ ಇರಲ್ಲ ಅಂಥ ಸಬ್ಸ್ಕ್ರಿಪ್ಷನ್ಸ್ಗಳನ್ನ ಲೆಸ್ ಮಾಡಿಬಿಡಿ. ಅದರಿಂದನೂ ಕೂಡ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ, ಸರಿನಾ? ಸೊ ಹಾಗೆ ಬಳಸದೇ ಇರೋಂಥ ಸಬ್ಸ್ಕ್ರಿಪ್ಷನ್ನ ದಯಮಾಡಿ ಅದನ್ನು ರದ್ದು ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಕೂಡ ಉಳಿತಾಯ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಬ್ಯಾಂಕ್ ಮತ್ತು ಉಳಿಕೆ. ನೋಡಿ, ಇದು ತುಂಬಾ ಮುಖ್ಯ ನಾವು ಹಣ ಉಳಿಕೆ ಮಾಡೋದ್ರಲ್ಲಿ. ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ನೋಡಿ, ಮೊದಲನೇ ಆಪ್ಷನ್ ಏನಂದರೆ ಆಟೋ ಟ್ರಾನ್ಸ್ಫರ್ ಮಾಡಿ. ಅಂದರೆ ಪ್ರತಿ ತಿಂಗಳು